ಕಯಾದು ಕಯಾದು ಏನದು? ಮಗನ ಮುಖವನ್ನೇ ನೋಡುತ್ತಾ ಬಹು ದೀರ್ಘವಾಗಿ ಯೋಚಿಸುತ್ತಿದ್ದೆ. ನನ್ನಿಂದ ನಿನ್ನ ಮನಸ್ಸಿಗೆ ಬಹಳ ವೇದನೆಯಾಗಿದೆ ಅಲ್ಲವೇ? ಇಲ್ಲ ಸ್ವಾಮಿ, ನನ್ನಿಂದ ನಾನು ನಿನಗೆ ಬಹಳ ದುಃಖ ಕೊಟ್ಟೆ. ಚೇಚೆ, ಇದಕ್ಕೆ ಈ ರೀತಿ ಮಾತನಾಡುತ್ತಿರುವಿರಿ? ನನ್ನ ಮನಸ್ಸಿಗೆ ಹಾಗೆನ್ನಿಸಿತು ಕಯಾದು. ನನ್ನಲ್ಲಿ ನಿನಗೆ ಅತಿಶಯವಾದ ಪ್ರೀತಿ ಇದೆಯಲ್ಲವೇ? ಅಲ್ಲವೇ? ನೀವಲ್ಲದೆ ನನಗಾರ ದಿಕ್ಕು. ನೀವೇ ನನ್ನ ಸರ್ವಸ್ವ, ನೀವೇ ನನ್ನ ಆರಾಧ್ಯ ದೈವ. ನಾನು ಏನೇ ಹೇಳಿದರೂ ಅದರಂತೆ ನಡೆದುಕೊಳ್ಳುವೆ ಅಲ್ಲವೇ? ನಿಮ್ಮ ಆಜ್ಞೆ ವಿನಃ ನನಗೆ ಮತ್ತೇನಿದೆ ಸ್ವಾಮಿ? ಪತಿಯ ಆಜ್ಞೆಯನ್ನು ಪಾಲಿಸಬೇಕಾದ್ದು ಸತಿಯಾದವಳ ಧರ್ಮ. ನಿಜ, ಅದೇ ಅವಳ ಧರ್ಮ. ನಿಜ, ಅದೇ ಅವಳ ಧರ್ಮ. ತೆಗೆದುಕೊಳ್ಳು ವಿಷ. ನಾನು ಕುಡಿಯಲೇ? ನಾನು ಹೇಳಿದವರಿಗೆ ಕುಡಿಸಬೇಕು. ನೀನು ನಿನ್ನ ಕೈಯಾರ ಪ್ರಹ್ಲಾದ ಕುಮಾರನಿಗೆ ವಿಷಪ್ರಾಶನ ಮಾಡಿಸಬೇಕು. ನೀನು ನಿನ್ನ ಕೈಯಾರ ಪ್ರಹ್ಲಾದ ಕುಮಾರನಿಗೆ ವಿಷಪ್ರಾಶನ ಮಾಡಿಸಬೇಕು. ನೀನು ನಿನ್ನ ಕೈಯಾರ ಪ್ರಹ್ಲಾದ ಕುಮಾರನಿಗೆ ವಿಷಪ್ರಾಶನ ಮಾಡಿಸಬೇಕು. ನೀನು ಪತಿವ್ರತೆ ತಾನೆ, ಪತಿಯ ಆಜ್ಞೆಯನ್ನು ಉಲ್ಲಂಘಿಸಬಾರದೆಂಬ ನೀತಿ ನಿನಗೆ ತಿಳಿಸುತ್ತೇನೆ. ತೆಗೆದುಕೋ. ಅಯ್ಯೋ, ಇದೆಂತಹ ವಿಷಮ ಪರೀಕ್ಷೆ! ಜಗತ್ತಿನಲ್ಲಿ ಯಾವ ಹೆತ್ತ ತಾಯಿಯಾದರೂ ಮಗುವಿಗೆ ವಿಷ ಹಾಕುವಳೇನು? ಅದಕ್ಕೆ ನಾನು ನಿನಗೆ ಆಜ್ಞಾಪಿಸಿದ್ದು. ನೀನು ಆ ಕೆಲಸ ಮಾಡಬೇಕು. ನೀನು ಅವರಿಗೆ ವಿಷ ಕುಡಿಸಲೇಬೇಕು. ಈ ಕೆಲಸವನ್ನು ನೀವೇ ಏಕೆ ಮಾಡಬಾರದು? ನಾನೇ ಮಾಡುವ ಹಾಗಿದ್ದರೆ ನಿನಗೆ ಏಕೆ ಆಜ್ಞಾಪಿಸುತ್ತಿದ್ದೆ? ಇದರಿಂದ ಮುಂದೆ ಆಗುವ ಪರಿಣಾಮವೇನೆಂದು ತಿಳಿದಿದೆಯೇ? ಏನಾಗುತ್ತದೆ? ಕೊಲೆ ಪಾತಕಿಯೊಬ್ಬಳು ಹೆತ್ತ ಮಗುವಿಗೆ ವಿಷ ಹಾಕಿದಳೆಂದ ಅಪಕೀರ್ತಿಯು ಸೂರ್ಯ ಚಂದ್ರ ಇರುವ ತನಕ ಶಾಶ್ವತವಾಗುವುದಿಲ್ಲವೇ? ಪತಿಯ ಆಜ್ಞೆಯನ್ನು ಉಲ್ಲಂಘಿಸುತ್ತಳೆಂಬ ಅಪಖ್ಯಾತಿ ಆ ಚಂದ್ರಾರ್ಕವಾಗಿ ಉಳಿಯುವುದಲ್ಲವೇ ಕಯಾದು? ಇದು ಹೆತ್ತ ಹೊಟ್ಟೆ ಅಲ್ಲವೇ? ನಿನಗೆ ಮಾತ್ರ ಪುತ್ರ ವ್ಯಾಮೋಹ, ನಾವು ಹೃದಯ ಶೂನ್ಯರು. ಹೇಳು ಕಯಾದು, ನಿನ್ನಿಂದ ಸಾಧ್ಯವೋ ಇಲ್ಲವೋ? ಯಾವ ತಪ್ಪಿಗಾಗಿ ನನಗೆ ಈ ಶಿಕ್ಷೆ? ಇಂಥ ಮಗನನ್ನು ಏಕ ತಪ್ಪಿಗೆ ಕಯಾದು ನಿನ್ನಿಂದ ಸಾಧ್ಯವಿಲ್ಲವೋ? ತೆಗೆದುಕೋ. ಇಲ್ಲ ಇಲ್ಲ ಪರಮೇಶ್ವರ, ಹೆತ್ತ ಮಗುವಿಗೆ ವಿಷ ಹಾಕಿದಳೆಂಬ ಅಪಕೀರ್ತಿಯನ್ನಿಟ್ಟುಕೊಂಡು ಈ ಪ್ರಪಂಚದಲ್ಲಿ ನಾನು ಬದುಕಬೇಕೆ? ಪರಮಾತ್ಮ ಶಂಭೋ ಶಂಕರ ಮಹದೇವ ತಾಳಿನೋ ನಾನೇ ಶೋಕವಾ ಪರಿಹರಿಸೋನೇ ಪರಶಿವ. ಭಕ್ತರ ಕಾಯೋ ಸತ್ಯ ಶಿವ.
ಶೋಕವಾ ಪರಿಹರಿಸೋನೆ ಪರಶಿವಾ ಭಕ್ತಳ ಕಾಯೋ ಸತ್ಯಶಿವಾ ಶಂಭೋ ಶಂಕರ ಮಹದೇವ ಮಹದೇವ ಅಮ್ಮ ಅಮ್ಮ ಏಕಮ್ಮ ಹೀಗಿದ್ದಿ? ಏಕಮ್ಮ ಅಳುತ್ತಿರುವೆ? ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಕಂದ, ನಿನ್ನನ್ನು ಮಗನಾಗಿ ಪಡೆದಿದ್ದಕ್ಕೆ. ನಾನೇನು ತಪ್ಪು ಮಾಡಿದೆ? ನೀನು ಹರಿಧ್ಯಾನ ಮಾಡುವುದೇ ತಪ್ಪು. ಮತ್ತೆ ಇನ್ಯಾರ ಧ್ಯಾನ ಮಾಡಬೇಕು? ನಿಮ್ಮ ತಂದೆಯವರ ಧ್ಯಾನ. ಓ, ನಮ್ಮ ತಂದೆ ನಾರಾಯಣಗಿಂತಲೂ ದೊಡ್ಡವನೇ? ಕುಮಾರ, ಹಾಗೆನ್ನೇ ಬೆಳೆದು ಕಂದ. ನಿಮ್ಮ ತಂದೆಯೇ ಸರ್ವೇಶ್ವರ. ಹಾಗಾದರೆ ನಮ್ಮ ತಂದೆಗೆ ಹುಟ್ಟು ಸಾವು ಇಲ್ಲವೇ ಅಮ್ಮ? ಹೇಳಮ್ಮ. ಅಮ್ಮ, ಹುಟ್ಟು ಸಾವು ಇಲ್ಲದವನು ಸರ್ವೇಶ್ವರ, ಹಸಿವು ದಾಹಗಳಿಲ್ಲದವನು ಜಗದೀಶ್ವರ, ಆದಿ ಅಂತ್ಯಗಳಿಲ್ಲದವನು ಲೋಕೇಶ್ವರ, ಸಕಲ ಜೀವಿಗಳಲ್ಲಿ ಒಬ್ಬನಾಗಿರುವುದು ಆ ಪರಮೇಶ್ವರ. ಆ ನಾರಾಯಣನೊಬ್ಬನೇ ಸತ್ಯ ನಿತ್ಯ. ಕುಮಾರ ಕಂದ, ನಿನ್ನಷ್ಟು ತಿಳುವಳಿಕೆ ನನಗಿಲ್ಲ ಮಗನೇ. ಆದರೆ ತಾಯಿಯ ಬಯಕೆ ನೀನು ಸದಾ ಚಿರಂಜೀವಿಯಾಗಿರಬೇಕು. ನಿನ್ನ ಆಶೀರ್ವಾದ ಇರುವಾಗ ನಾನು ಚಿರಂಜೀವಿಯೇ ಅಮ್ಮ. ಇಲ್ಲ ಕಂದ, ಏನ ಮಗನೇ, ಇಂದು ನಿನ್ನ ಹೆತ್ತ ತಾಯಿಯೇ ನಿನಗೆ ಮೃತ್ಯು ಆಗಿ ಬಂದಿದ್ದಾಳೆ. ನಿಮ್ಮ ತಂದೆಯವರ ಆಜ್ಞೆ. ನಾನೇ ನನ್ನ ಕೈಯಾರೆ ನಿನಗೆ ವಿಷವನ್ನು ಕೊಡಬೇಕಂತೆ. ಎತ್ತ ತಾಯಿಯೋ ತುತ್ತಿಟ್ಟ ಕಂದನಿಗೆ ಆಲಾಲವ ಕುಡಿಸು ಮಳೆ, ಪಿತನಾಳದಿಯಂತೆ ಸುತನಿಗೆ ವಿಷವನ್ನು ನೀಡಮ್ಮ, ನೀಡಮ್ಮ, ನೀಡಮ್ಮ. ಕಂದ, ಆ ಹರಿಯ ಮೇಲೆ ಏಕೆ ನಿನಗಷ್ಟೊಂದು ಭಕ್ತಿ? ಈ ತಾಯಿಯ ಮೇಲೆ ನಿನಗೇಕೆ ಇಷ್ಟೊಂದು ಪ್ರೀತಿ? ಈ ಹರಿನಾಮವು ನಿನ್ನನ್ನು ಉಳಿಸುವುದಿಲ್ಲ ಮಗನೇ. ಹರಿಯ ನಂಬಿದರೆ ವಿಷವು ಅಮೃತವಮ್ಮ, ಹರಿಯ ನಂಬದಿರೆ ಅಮೃತವು ವಿಷವಮ್ಮ. ಅಮ್ಮ, ಅಮ್ಮ, ಅಮ್ಮ. ಕೊಡಮ್ಮ ಕೊಡು. ಹಾಲು ಕೊಟ್ಟು ಬೆಳೆಸಿದ ತಾಯಿ ವಿಷ ಕೊಡುವಳೆ? ಜನ್ಮ ಕೊಟ್ಟ ತಾಯಿ ಮೃತ್ಯುವಾಗುವಳೆ? ನೀನು ಕೊಡುವುದೇ ಅಮೃತವೇ ಹೊರತು ವಿಷವಲ್ಲ. ಕೊಡಮ್ಮ ಕೊಡು ತಾಯಿ, ಆನಂದವಾಗಿ ಕುಡಿಯುತ್ತೇನೆ. ಕುಮಾರ, ಅಮ್ಮನ ಕಣ್ಣೀರು ನೋಡಿ ನಿನಗೆ ಕನಿಕರ ಬರುತ್ತಿಲ್ಲವೇ? ನನಗೋಸ್ಕರ, ಹೋಗಲಿ ನಿನ್ನ ತಂದೆಗೋಸ್ಕರ ಒಂದೇ ಒಂದು ಬಾರಿ ಅವರೇ ಪರಮಾತ್ಮನಿಂದ ಹೇಳಿಬಿಡು ಮಗನೇ, ಹೇಳಿಬಿಡು ಕಂದ. ಹೇಗಮ್ಮ ಸಾಧ್ಯ? ನನ್ನ ರಕ್ತದ ಕಣ ಕಣದಲ್ಲಿ, ನರನಾಡಿಗಳಲ್ಲಿ, ಉಸಿರು ಉಸಿರುಗಳಲ್ಲೇ ಹರಿಯೇ ಹರಿದಾಡುತ್ತಿರುವಾಗ ಅವನನ್ನು ಮರೆಯಲು ಸಾಧ್ಯವೇ? ಸುಳ್ಳಾಡಿದನೇ ಅವನು ಮೆಚ್ಚುವನೇ? ಅದಕ್ಕಿಂತ ಈ ವಿಷ ಕುಡಿಯುವುದೇ ಮೇಲು. ಬೇಡ ಮಗನೇ, ಬೇಡ ಕಂದ.
ಅಮ್ಮ ಅಮ್ಮ ವಿಷವು ನಿನಗೇನು ಆಗಲ್ಲವೇ? ನಿನಗೇನು ಮಾಡಲಿಲ್ಲವೇ? ಅಗ್ನಿ ಸುಡಲಿಲ್ಲ, ಆನೆ ತುಳಿಯಲಿಲ್ಲ, ಸರ್ಪ ಕಚ್ಚಲಿಲ್ಲ. ಕಯಾದು, ನೀ ಕೊಟ್ಟ ವಿಷ ಇವನನ್ನು ಕೊಲ್ಲುತ್ತದೆ ಎಂದು ಭಾವಿಸಿದ್ದರೆ ನನ್ನಂತ ತಿಳಿಗೇಡಿ ಯಾರೂ ಇರಲು ಸಾಧ್ಯವಿಲ್ಲ. ಕಯಾದು, ಈ ಜಗತ್ತಿನಲ್ಲಿ ತಾಯಿಗಿಂತ ಮಿಗಿಲಾದ ವಸ್ತು ದೇವರು ಯಾರು ಇಲ್ಲ. ಈ ನಿನ್ನ ಮಗ ನಿನ್ನ ಕಣ್ಣೀರಿಗಾದರೂ ನಿನಗೋಸ್ಕರವಾದರೂ ಬೆಲೆ ಕೊಟ್ಟು ಹರಿನಾಮ ಸ್ಮರಣೆ ಬಿಡುತ್ತಾನೆ ಎಂದು ಭಾವಿಸಿದ್ದೆ. ಆದರೆ ಅವೆಲ್ಲವೂ ಸುಳ್ಳಾಯಿತು. ಕಯಾದು, ಇವನು ಸಾಧಾರಣನಲ್ಲ. ನನ್ನನ್ನು ಕೊಲೆಗಾರನನ್ನಾಗಿ ಮಾಡಬೇಕೆಂದು ಬಂದಿರುವ ಘಾತುಕ. ಜನ್ಮ ಕೊಟ್ಟ ತಂದೆಯೆಂದರೆ ಮಗನ ಸಂಹಾರವಾಗಬೇಕೆಂದಿದ್ದರೆ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ.